ಬೇಗ ಮದುವೆಯಾಗಿ ಈ ಒಂದು ಸಂದೇಶವನ್ನ ನೀಡ್ತಾ ಇರೋರು ಪ್ರಖ್ಯಾತ ಜ್ಯೋತಿಷಿಗಳಾದಂತಹ ಬ್ರಹ್ಮಾಂಡ ಗುರೂಜಿ. ಯಾಕಂದ್ರೆ ಮುಂದಿನ 4 ವರ್ಷಗಳ ಕಾಲ ವಿವಾಹಕ್ಕೆ ಯೋಗ್ಯವಲ್ಲ ಅಂತ ಹೇಳಲಾಗ್ತಾ ಇದೆ, ಅಥವಾ ಸಮಸ್ಯೆಗಳಾಗೋ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಎಷ್ಟರ ಒಳಗಾಗಿ ವಿವಾಹವಾಗಬೇಕು, ಅದಾದ ನಂತರ ಎಷ್ಟು ಸಮಯದ ಕಾಲ ವಿವಾಹ ನಿಷಿದ್ಧ ಅಥವಾ ವಿವಾಹಕ್ಕೆ ಸಮಯ ಸರಿಯಾಗಿ ಇಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ. ಹಾಗಾದ್ರೆ ಯಾಕೆ ಮುಂದಿನ ದಿನಗಳಲ್ಲಿ ವಿವಾಹ 4 ವರ್ಷಗಳ ಕಾಲ ಸಮಸ್ಯೆ ಆಗಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಪ್ರಮುಖ ಅಂಶಗಳನ್ನ ನಾವು ನೋಡ್ಕೊಂಡು ಬರೋಣ ಬನ್ನಿ. 2015ರ ಮೇ 6ರ ಒಳಗೆ ಮದುವೆಯಾಗಬೇಕು. ಮಕ್ಕಳ ಮದುವೆ ಮಾಡುವ ಯೋಚನೆಯಲ್ಲಿದ್ದೀರಾ? ಈಗ ಮದುವೆ ಮಾಡದೇ ಇದ್ರೆ 4 ವರ್ಷಗಳವರೆಗೆ ಅವಿವಾಹಿತರಾಗಿಯೇ ಉಳಿಬೇಕಾಗತ್ತೆ. ಗ್ರಹಗಳು ಮದುವೆಯ ಮುಹೂರ್ತವನ್ನೇ ಮುಂದೂಡಲಿವೆ. ಮೇ 6ಕ್ಕೆ ಗ್ರಹಗಳು ದೇಶದ ದಕ್ಷಿಣ ಭಾಗವನ್ನ ಸುತ್ತುವರಿಯಲಿವೆ. ನಾಗಮಾಲಿಕ ಆಕಾರದಲ್ಲಿ ಗ್ರಹಗಳು ಭೂಭಾಗವನ್ನ ಸುತ್ತುವರಿಯಲಿವೆ. ಮುಹೂರ್ತ ಮೀರಿ ಮದುವೆಯಾದ್ರೆ ಸಂಸಾರಕ್ಕೆ ಆಪತ್ತು ಬರೋ ಸಾಧ್ಯತೆ ಇರುತ್ತೆ. 4 ವರ್ಷ ಕಳೆದ್ರೆ ನಂತರ ಉತ್ತಮ ಸಮಾಜ ನಿರ್ಮಾಣವಾಗುತ್ತೆ. ಈ 4 ವರ್ಷಗಳ ಅವಧಿ ಸೆಲೆಬ್ರಿಟಿಗಳಿಗೂ ಕಷ್ಟವಂತೆ. ವಿವಿಧ ರೋಗಗಳಿಗೆ ಮೊದಲು ಒಳಗಾಗೋರೆ ಸೆಲೆಬ್ರಿಟಿಗಳು. ಎರಡ್ 2015 ಮೇ 6ರ ಒಳಗೆ ನಿಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನೋ ಇರಾದೆ ಇದ್ರೆ ಖಂಡಿತ ಅದಕ್ಕೆ ಸುಕಾಲ ಅಂತ ಖ್ಯಾತ ಜ್ಯೋತಿಷಿಗಳಾದಂತಹ ಬ್ರಹ್ಮಾಂಡ ಗುರೂಜಿ ಹೇಳ್ತಾರೆ. ಇದರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ಮುಂದಿನ 4 ವರ್ಷಗಳ ಕಾಲ ಸೆಲೆಬ್ರಿಟಿಗಳಿಗೂ ಕೂಡ ಸಮಸ್ಯೆ ಆಗುತ್ತೆ. ಮೊದಲು ರೋಗಗಳಿಗೆ ತುತ್ತಾಗೋರೆ ಇವರು. ಯಾಕಂದ್ರೆ ಗ್ರಹಗಳು ದಕ್ಷಿಣ ಭಾಗವನ್ನ ವಿ ಆಕಾರದಲ್ಲಿ ಸುತ್ತುವರಿಯಲಿವೆ. ಆದ್ರೆ ಈ 4 ವರ್ಷದ ನಂತರ ಒಂದು ಸಮೃದ್ಧ ಒಂದು ಸಮಾಜ ನಿರ್ಮಾಣ ಆಗುತ್ತೆ ಅನ್ನೋ ಮಾಹಿತಿಯನ್ನ ಅವರು ನೀಡುತ್ತಿದ್ದಾರೆ. ಹಾಗಾದ್ರೆ ಏನ ಸಮಸ್ಯೆಗಳು, ಈ 4 ವರ್ಷಗಳ ಕಾಲ ಯಾವ ರೀತಿ ಗ್ರಹಗಳ ಸಮಸ್ಯೆ ಉಂಟಾಗುತ್ತೆ, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡೋದಕ್ಕೆ, ಜೊತೆಗೆ ಈ ಬಗ್ಗೆ ನಿಮ್ಮ ಜೊತೆ ಮಾತನಾಡೋದಕ್ಕೆ ಖ್ಯಾತ ಜ್ಯೋತಿಷಿಗಳಾದಂತಹ ಬ್ರಹ್ಮಾಂಡ ಗುರೂಜಿ ಅವರೇ ನಮ್ಮ ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರೂಜಿ, ನೀವು ಒಂದು ಹೇಳಿಕೆಯನ್ನ ಕೊಟ್ಟಿದ್ದೀರಾ, 2015 ಮೇ 6ರ ಒಳಗೆ ವಿವಾಹವಾಗುವ ಇರಾದೆ ಇದ್ರೆ ವಿವಾಹವಾಗಬೇಕು ಅಂತ. ಸೊ ಈ ಒಂದು ಹೇಳಿಕೆ ಹಿನ್ನೆಲೆ ಏನು? ಸಾಧಾರಣವಾಗಿ ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ, ಜೀವನದಲ್ಲಿ ನಾವುಗಳು ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಒಂದು ಭಾವನೆ. ಎಲ್ಲರೂ ಜ್ಯೋತಿಷ್ಯವನ್ನು ಅಥವಾ ಶಾಸ್ತ್ರವನ್ನು, ಸಂಪ್ರದಾಯವನ್ನು, ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು, ಅವನು ಹೊಟ್ಟೆ ಪಾಡಿಗೆ ಅವ್ನು ಮಾಡ್ಕೊತಾನೆ. ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು, ಅವನ ಹಣೆ ಬರ ಅವನಿಗೆ ಗೊತ್ತಿಲ್ಲ, ಬೇರೆಯವನ ಕಥೆ ಹೇಳ್ತಾನೆ. 1882 ಋಷಿಮುನಿಗಳು ಏನು ಭಾರತ ದೇಶವನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ, ಆ ಸಂರಕ್ಷಣೆ ಮಾಡ್ತಾ ಇರತಕ್ಕಂಥ ಅವರ ಸೂಚನೆ ಇಂತಿಷ್ಟು ಕಾಲದಲ್ಲಿ ಇಂತಿಂತ ನಡೆಯುತ್ತೆ. ಭಾರತ ದೇಶ, ನಮ್ಮ ನಾಡು ಮತ್ತು ಈ ಭೂಗೋಳದಲ್ಲಿ ನಡೀತಕ್ಕಂಥ ವಿಚಾರಗಳನ್ನು ಅವ್ರ ರಕ್ಷಣೆ ಮಾಡೋಕ್ಕೆ ಭಾಳಷ್ಟು ಜನ ಕಾಪಾಡಿಕೊಂಡಿರ್ತಕ್ಕಂಥ ಋಷಿಮುನಿಗಳು ಇವತ್ತು ಹಿಮಾಲಯದಲ್ಲಿ ವಾಸವಾಗಿದ್ದಾರೆ. ಸೊ ನಾವು 9 ಜನಕ್ಕೆ ಈ ಒಂದು ಸೂಚನೆಗಳು ನಮಗೆ ಬಹಳಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ವಿಚಾರಗಳನ್ನ ತಿಳಿಸು ಅನ್ನೋದೇ ನಮ್ಮ ಧರ್ಮ. ಆ ಸಮಯಕ್ಕೆ ಕೇಳೋದು ಬಿಡೋದು ಜನಗಳ ಕರ್ಮ ಅಂತ ಬಿಟ್ಬಿಡ್ತೀವಿ. ಆದರೆ ವಿಚಾರಪೂರ್ವಕವಾಗಿ ನಾವು ತಿಳಿಸಲೇ ಇಲ್ಲದೇ ಇದ್ದರೆ ನೀವು ಮಾಡಿದ್ದೇನು? ಎಲ್ಲರೂ ದೇಶ ಸೇವೆ, ಲೋಕ ಸೇವೆ ಅಂತೀವಿ. ಅಂಥ ಒಂದು ಸೇವೆಯನ್ನು ಮಾಡಬೇಕಾದ್ರೆ ನಾವು ಖಂಡಿತವಾಗ್ಲೂ ಎಲ್ರಿಗೂ ತಿಳಿಸ್ಬೇಕು. ಸೊ ಮುನ್ಸೂಚನೆಯನ್ನು ಕೊಡೋದೇ ಜ್ಯೋತಿಷ್ಯ ಪಾಂಡಿತ್ಯವನ್ನು ನಾವು ಏನು ಅಳವಡಿಸ್ಕೊಂಡಿರ್ತೀವಿ, ಮುನ್ಸೂಚನೆ ಕೊಡಬೇಕು. ಮುಂದೆ ಆಗೋದನ್ನು ಈಗಲೇ ತಡ್ಕೊಳ್ಳಿ. ಅಂದರೆ ಎಲ್ರಿಗೂ ಒಂದೇ ರೀತಿ ಕೊಡಬೇಕು. ಇಲ್ಲಿ ಜಾತಿ ಮತ ಭೇದವಿಲ್ಲ, ಎಲ್ರಿಗೂ ಒಂದೇ ಸಿಸ್ಟಮ್. ಯಾವತ್ತೂ ಭಗವಂತ ಒಂದೇ ಸಿಸ್ಟಮ್ ಕೊಡ್ತಾನೆ. ಹಾಗೆ ಈ ಮದುವೆ ಆಗತಕ್ಕಂಥ ಸಂದರ್ಭದಲ್ಲಿ ಗಂಡು ಹೆಣ್ಣುಗಳು ಸೇರೋ ಪರಸ್ಪರ ಸಂಬಂಧದಲ್ಲಿ, ಗಂಡು ಹೆಣ್ಣುಗಳೇ ಬರ್ತಕ್ಕಂಥ ರೋಗ ರುಜಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಆಗ್ತಕ್ಕಂಥದ್ರಲ್ಲಿ ಇದಕ್ಕೆಲ್ಲ ಕಾರಣ ಯಾವತ್ತೂ ರಾಹುಕೇತುಗಳನ್ನ ಹೋಲಿಸ್ತೀವಿ.
ಮದುವೆ ಆಗಬೇಕಾದ್ರೂ ಆಗದೆ ಇರಬೇಕಾದ್ರೂ ಕಾಳಸರ್ಪ ದೋಷ ಅಂತ ಕರಿತೀವಿ. ಈ ಕಾಳಸರ್ಪ ದೋಷ ಏನು ಮಾಡುತ್ತೆ, ಎಲ್ಲ ಗ್ರಹಗಳನ್ನೂ ತಾವೇ ಆವರಿಸ್ಕೊಂಡ್ಬಿಡುತ್ತೆ. ಕಾಳಸರ್ಪ ದೋಷ ರಾಹುಕೇತುಗಳು ಬೇರೆ ಗ್ರಹಗಳು ತಿಂತಾರೆ, ಅಂದರೆ ಅವನ ಆ ಕಡೆ ಇವನ ಈ ಕಡೆ ಒಂದು ಗ್ರಹನ ಬಿಡ್ತಾರೋ ಅಥವಾ ಎಲ್ಲ ಗ್ರಹಗಳನ್ನು ಸೇರಿಸಿ ತಿಂದುಬಿಡ್ತಾರೆ. ಈ ಸಲ ಹಾಗಾಗಲ್ಲ. ಸೂರ್ಯ ಚಂದ್ರರ ಮೇಲೆ ಬಂದು ರಾಹುಕೇತುಗಳು ಒಂದು ಮಾಂಗಲ್ಯ ಹೇಗಿರುತ್ತೋ ಆ ಮಾಂಗಲ್ಯ ಥರ ರಾಹುಕೇತುಗಳನ್ನ 2 ಮಾಂಗಲ್ಯ ಆಗಿಬಿಡ್ತಾರೆ. ಒಂದು ತವರ ಮನೆ ಮಾಂಗಲ್ಯ, ಇನ್ನೊಂದು ಗಂಡನ ಮನೆ ಮಾಂಗಲ್ಯ ಅಂತೀವಿ. ಹಾಗೆ ಅವ್ರನ್ನ ಲಾಕ್ ಮಾಡುವಂಥ ಸಮಯ ಈಗ. ಸೊ ಇಂಥ ಒಂದು ಪರಿಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ಒಂದು ಹಾವಿನ ಹೆಡೆ ಇರುತ್ತಲ್ಲ, ಆ ಹಾವಿನ ಹೆಡೆ ಒಳಗಡೆ ಇರತಕ್ಕಂಥ ಯು ಶೇಪ್, ಅಂದರೆ ಹಾಗೆ ಯು ಶೇಪ್ ಆಗಿ ಬರ್ತಕ್ಕಂಥದ್ದು ಗುಜರಾತಿಂದ ಹಿಡಿದು ಈ ಕಡೆ ವೆಸ್ಟ್ ಬೆಂಗಾಲ್ವರೆಗೂ, ಅದಕ್ಕೆ ಯೋನಿ ಮುದ್ರಾ ಸ್ವರೂಪ ಅಂತ ಕರಿತೀವಿ ನಮ್ಮ ಭಾರತ ದೇಶವನ್ನು. ಅದಕ್ಕೆ ವಿ ಶೇಪಲ್ಲಿರ್ತಕ್ಕಂಥದ್ದು ತ್ರಿಕೋಣಾತ್ಮಿಕ ದೀಪಿಕ. ಜಗತ್ತಲ್ಲಿ ಇದು ದ್ವೀಪವಾಗಿತ್ತು, ಮತ್ತೆ ದ್ವೀಪ ಆಗೋಗುತ್ತೆ. ಸೊ ಅದು ಏನು ದ್ವೀಪ ಆಗುತ್ತೆ ಅಂದರೆ, ಈಗ ಜಲಪ್ರವಾಹ ಎಲ್ಲ ಆಗ್ತಾ ಇರೋದ್ರಿಂದ ಉತ್ತರ ಭಾರತ ಪೂರ್ತಿ ಮುಚ್ಚೋಗತ್ತೆ ನೀರಲ್ಲಿ, ದಕ್ಷಿಣ ಮಾತ್ರ ಉಳಿಯೋದು ಸತ್ಯ. ಇದು ಯಾರು ಯಾವ ಆಕಾಶದಲ್ಲಿ ಬಂದು ವಾದ ವಿವಾದ ಮಾಡಿದ್ರು ಆಗೋದಂತೂ ಖಂಡಿತ. ಆ ಸಮಯಕ್ಕೆ ಈಗ ಆಗ್ತಕ್ಕಂಥ ಗ್ರಹಗತಿಗಳು ಯಾರ್ಯಾರಿಗೆ ತೊಂದರೆ ಮಾಡುತ್ತೆ. ಈ 4 ವರ್ಷದಲ್ಲಿ 2.5 ವರ್ಷ 6 ಗ್ರಹಗಳು ಒಂದು ಲೈನಿಗೆ ಬಂದು ಸೇರ್ಕೊತಾರೆ, ಒಂದೇ ಲೈನಿಗೆ ಬಂದು ಸೇರ್ತಾರೆ. ಇನ್ನು 2 ಗ್ರಹಗಳು ಕೊನೆಯದಾಗಿ ಶನಿ ಒಬ್ಬನು ಈ ಸಲ ಏನು ಡಿಸ್ಟರ್ಬೆನ್ಸ್ ಕೊಡಲ್ಲ, ನಿಶ್ಶಬ್ದವಾಗಿಬಿಡ್ತಾನೆ, ಸೈಲೆಂಟ್ ಆಗ್ತಾನೆ. ಸೈಲೆಂಟ್ ಕಿಲ್ಲರ್ ಅಂತೀವಲ್ಲ ಹಾಗೆ ಸೈಲೆಂಟಾಗಿ ಇದ್ಬಿಡ್ತಾನೆ. ಶನೇಶ್ವರ ಏನು ಮಾಡ್ತಾನೆ, ನಿಧಾನಂ ಪ್ರಥಮ. ಅದಕ್ಕೆ ಒಂದು ಸ್ಥಾನ ಪಲ್ಲಟನ ಮಾಡಿದ ತಕ್ಷಣ ಸೂರ್ಯ ಚಂದ್ರ ಇಬ್ಬರನ್ನು ಒಂದು ಮನೇಲಿ ಸೇರಿಸ್ಕೊಂಡ್ಬಿಡ್ತಾನೆ. ಅವನು ಯಾವತ್ತು ತಂದೆ ಮಗನ ಜೊತೆ ಇರೋದಕ್ಕೆ ಸಾಧ್ಯ ಕಮ್ಮಿ. ಪ್ಲಸ್ ಚಂದ್ರ ಅಂದರೆ ಅಮಾವಾಸ್ಯೆ. ಶನಿ ಜೊತೆ ಸೂರ್ಯ ಚಂದ್ರ ಎಲ್ಲ ಸೇರ್ಕೊಂಡ್ಬಿಟ್ಟಾಗ ಪೂರ್ತಿಯಾಗಿ ಆಗ್ತಕ್ಕಂಥ ವಿಟಾನಲ್ಲಿ ರಾಹುಕೇತುನ ಒಂದು ಬಟ್ಲಲ್ಲಿ ಹಾಕೊಂಡ್ಬಿಟ್ಟಂಗೆ. ಅದು ಹೇಗಿರುತ್ತೆ ಅಂದರೆ, ಒಂದು ಮಾಂಗಲ್ಯ ಕತ್ತಿಗೆ ಹೇಗೆ ಕಟ್ತೀವಿ, 2 ಮಾಂಗಲ್ಯಗಳಿದ್ದ ಹಾಗೆ ಆ ಬಟ್ಲ ಥರ ಕನ್ಯಾಕುಮಾರಿಯಿಂದ ಗುಜರಾತಿಂದ ಹಿಡಿದು ಈ ಕಡೆ ವೆಸ್ಟ್ ಬೆಂಗಾಲ್ವರೆಗೂ ಒಂದು ಇವು ಶೇಪಲ್ಲಿ ಆಗಿಬಿಡುತ್ತೆ. ಈ ಸಮಯಕ್ಕೆ ಹೆಣ್ಣು ಮಕ್ಕಳಿಗೆ ಮದುವೆಗಳು, ಗಂಡು ಮಕ್ಕಳಿಗೆ ಮದುವೆಗಳು, ವಿವಾಹಗಳಿಗೆ ತೊಂದರೆ ಗ್ಯಾರಂಟಿ ಆಗುತ್ತೆ. ಸೊ ಈ ತೊಂದರೆಗಳು ಯಾವ್ಯಾವ ರೀತಿ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ. ಹೆಣ್ಣುಗಳಿಗೆ ಯೋನಿ ಸ್ವರೂಪದಲ್ಲಿ, ಅಂದರೆ ಅವರಿಗೆ ಸ್ತ್ರೀ ಯೋನಿ ಸ್ವರೂಪ ಅಂತ ಕರಿತೀವಿ. ಜಗದೀಶ್ವರಿ ಜಗನ್ಮಾತೆ ಕೃಪಾ ಕಟಾಕ್ಷ. ತುಲಾರಾಶಿ ಹೆಣ್ಣು ಮಕ್ಕಳ ಜಾಗ. ಆ ತುಲಾರಾಶಿ ಶುಕ್ರನ ವಾಸಸ್ಥಳ. ಆ ಶುಕ್ರನ ವಾಸಸ್ಥಳವನ್ನು ನಾನು ಬಿಟ್ಟು ಹೋಗ್ತಾ ಇದ್ದರೆ ಶನಿ ಏನು ಮಾಡ್ತಾನೆ, ವೃಶ್ಚಿಕಕ್ಕೆ ಪ್ರವೇಶವಾಗೋ ಸಮಯಕ್ಕೆ ಅದೇನೇನು ತೊಂದರೆ ಮಾಡಬೇಕು ಮಾಡೇ ಮಾಡ್ತಾನೆ. ಇದು ಮೊದಲಿಂದ ಬರ್ತಾ ಇದ್ದ ಸಮಯ, ನಾವು ಹೇಳ್ತಾ ಇದ್ವಿ, ಮಾಧ್ಯಮದಲ್ಲಿ ತಿಳಿಸ್ತಾ ಇದ್ವಿ. ಆದರೆ ಒಂದೇ ಒಂದು ಎಷ್ಟೋ ಜನಕ್ಕೆ ಗೊತ್ತಾಗದೇ ಇರತಕ್ಕಂಥದ್ದು ವಿಚಾರದಲ್ಲಿ 2.5 ವರ್ಷದಲ್ಲಿ ಯಾರಾದರೂ ಮದುವೆ ಆದರೆ ಖಂಡಿತ ಕಂಟಕಗಳು ಗ್ಯಾರಂಟಿ. ಗಂಡ ಹೆಂಡತಿ ಈ ಸಮಯದಲ್ಲಿ ಸೇರಬಾರ್ದು ಅಂತ ಹೇಳ್ತೀವಿ. ನಂಬರ್ 1 ಸೇರೋದಲ್ಲದೆ ಮಕ್ಕಳು ಆಗಲೇಬಾರ್ದು ಫಸ್ಟ್ ಆಫ್ ಆಲ್. ಸೊ ಇವರಿಬ್ಬರು ಮದುವೆ ಆದರೆ ಸೇರ್ತಾರೆ, ಯಾರನ್ನೂ ಬೇಡ ಅನ್ನೋಕ್ಕಲ್ಲ, ಹೋಗೋ ಅನ್ನೋಕ್ಕ, ಎಲ್ಲಿ ಹೋಗ್ತಾರೋ ಬರ್ತಾರೋ ಗೊತ್ತಾಗಲ್ಲ. ಇದೆಲ್ಲ ಆಗೋ ಸಮಯದಲ್ಲಿ ತೊಂದರೆಗಳು ಆಘಾತಗಳು ಜಾಸ್ತಿ. ಈಗ 21 ವಯಸ್ಸಾದವನಿಗೆ ಒಂದು 4 ವರ್ಷ ತಳ್ಳೇನಪ್ಪ, 25 ವರ್ಷ ಅಂತ ಅನ್ಕೋಬೋದು. 33 ವರ್ಷ ಆಗಿರೋರು ಇರ್ತಾರೆ ಭಾಳ ಜನ. ಇನ್ನೂ 4 ವರ್ಷ ತಳ್ಳಬೇಕಾ ಪಾಪ, ಎಷ್ಟೋ ಜನ ಹೆಣ್ಮಕ್ಳು ಮದುವೆಯಿಂದ ಆಚೆ ಮನೆ ಬಿಟ್ಟು ಓಡಿಸಿಲ್ವಲ್ಲ ಅಂತ ಕೆಲವ್ರ ತಂದೆ ತಾಯಿಗೆ ಯೋಚನೆ. ಕೆಲವರಿಗೆ ಗಂಡು ಮಕ್ಕಳಿಗೆ ಇವನಿಗೆ 40 ವಯಸ್ಸಾಯ್ತು, ಇನ್ನು ಯಾವಾಗ ನಾವು ಮದುವೆ ಮಾಡೋದು ಅನ್ನೋ ಯೋಚನೆ ಇದೆ. ಆದರೂ ಈ ಪರಿಸ್ಥಿತಿ ಹೆಂಗಿದೆ ಅಂದರೆ, ಸೆಪ್ಟೆಂಬರ್ 27ನೇ ತಾರೀಕು ಆ ಸಮಯಕ್ಕೆ ಬುಧ ವಕ್ರತ್ಯಾಗವನ್ನು ಮಾಡಿಬಿಡ್ತಾನೆ. ವಕ್ರತ್ಯಾಗ ಅಂದರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಸುತ್ತಾ ಇರೋನು ತ್ಯಾಗವನ್ನು ಮಾಡ್ತಾನೆ, ನಿಲ್ಲಿಸ್ತಾನೆ. ನಿಲ್ಲಿಸಿದ ತಕ್ಷಣ ಬುಧಾನೇ ಮದುವೆ ಮಾಡಿಸೋನು, ಶುಕ್ರನೇ ಕಂಕಣ ಬಲವನ್ನು ಕೊಡ್ತಕ್ಕಂಥವ್ನು ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಗುರುಬಲ ಕೊಡ್ತಕ್ಕಂಥವ್ನು ಗುರು. ಸೊ ಇವರಿಬ್ಬರಲ್ಲಿ ದೈತ್ಯ ಗುರು ರಾಕ್ಷಸ ಗುರು ಬುಧನ ಮಾತು ಕೇಳಬೇಕು ಈ ಸಲ. ಯಾಕೆಂದರೆ ಬುಧ ಹುಟ್ಟಿರೋದು ಚಂದ್ರನಿಗೆ, ಸೂರ್ಯನ ಅನುಗ್ರಹದಲ್ಲಿ ಹುಟ್ಟಿದ್ದಾನೆ. ಅಂದರೆ ಗುರು ಮಗ ಅಂತ ಹೆಸರಿಗೆ, ಚಂದ್ರನಿಗೆ ಹುಟ್ಟಿರ್ತಾನೆ. ಸೊ ಅದರಿಂದ ಅವನು ನಪುಂಸಕ ಗ್ರಹ ಅಂತ ಕರಿತೀವಿ. ಮದುವೆ ಮಾಡಿಸೋನವನೇ, ಸಂಕಲ್ಪ ಮಾಡಿಸೋದವನೇ, ಸಂತಾನವನ್ನು ಕೊಡೋದವನೇ, ಒಳ್ಳೆ ರೀತಿಯಲ್ಲಿ ಸಂಸಾರವನ್ನು ನಡೆಸ್ಕೊಂಡು ಹೋಗೋದು ಅವನೇ. ಬುಧ ಚೆನ್ನಾಗಿಲ್ಲ, ಸಂಸಾರ ಚೆನ್ನಾಗಿರಲ್ಲ, ಯಾವ ಕಾರಣಕ್ಕೂ ಆಕಾಶ ಬಿದ್ದರೂ ಸರೋಲ್ಲ. ಸೊ ಇವರು ಮದುವೆಗಳಾಗೋ ಸಮಯಕ್ಕೆ 27ನೇ ತಾರೀಕಿಂದ ಹಿಡಿದು ಈ ಯುಗಾದಿ ಹಬ್ಬ ಬರೋಷ್ಟರಲ್ಲಿ ಏಪ್ರಿಲ್ 4ನೇ ತಾರೀಕು ಅಷ್ಟೊತ್ತಿಗೆ ಎಲ್ಲ ಟೈಮ್ ಮುಗಿದೋಗುತ್ತೆ. ಯಾರ್ಯಾರು ಎಂಗೇಜ್ಮೆಂಟ್ ಏನಾದರೂ ಮಾಡ್ಕೊಳ್ಳೋ ಹಾಗಿದ್ರೆ 27ರ ಮೇಲೆ ಏನಾಗುತ್ತೆ, ಇಷ್ಟು ವರ್ಷ ನೋಡಿದ್ವಿ ಗುರುಳೆ, ಇನ್ನೂ ಸಿಗ್ತಾ ಇಲ್ಲ, ಈಗ ಸಿಕ್ಬಿಡುತ್ತಾ ಅಂದರೆ ಸಿಗುತ್ತೆ. ಶನಿ ಸ್ಥಾನ ಪಲ್ಟನ ಮಾಡಿದ ತಕ್ಷಣ ಯಾರು ಕಂಡುಹಿಡಿಯೋಕ್ಕಾಗಲ್ವೋ, ಯಾರಿಗೂ ಗೊತ್ತೇ ಇಲ್ಲದೆ ದಿಢೀರಂತ ಮದುವೆ ಅವಕಾಶಗಳು ಬರುತ್ತೆ, ಮದುವೆ ಮಾಡಿ ಬೇಕಂತ. ಸೊ ಅವ್ರು ಏನು ಮಾಡ್ಬೋದು ಅಂದರೆ, ಮದುವೆನ ಮಾಡ್ಕೊಳ್ಳೋಕ್ಕೆ ನಿಶ್ಚಿತಾರ್ಥ ಅಂತ ಒಂದು ಮಾಡ್ಕೋಬೇಕು. ನಿಶ್ಚಿತಾರ್ಥ ಆಗಿ ಕರೆಕ್ಟಾಗಿ 2 ತಿಂಗಳಿಗೆ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಸೊ ಮೇ 6ರ ಮೇಲೆ ಯಾರಾದರೂ ಮದುವೆ ಮಾಡಿಕೊಂಡ್ರೆ 4 ವರ್ಷಗಳ ಕಾಲ ಮದುವೆ ಆಗೋಕ್ಕೆ ಸಾಧ್ಯವಿಲ್ಲ, ಮಾಡ್ಕೋಕೂಡ್ದು. ಇದು ಖಂಡಿತವಾಗ್ಲೂ ಅಂದರೆ ನಾನೇನೋ ಆದೇಶ ನೀಡೋಕ್ಕಾಗಲ್ಲ, ಆದರೆ ದೈವವಾಕ್ಯವನ್ನು ತಿಳಿಸ್ಬೇಕು. ಶಾಸ್ತ್ರದಲ್ಲಿರ್ತಕ್ಕಂಥ ಸಂಪ್ರದಾಯ ದಿಸ್ ಈಸ್ ಏನು ಅಂದರೆ, ಶಾಸ್ತ್ರ ಅನ್ನೋದು ಲೈಫ್ ಗೈಡ್ಲೈನ್. 60% ಆಫ್ ಅಸ್ಟ್ರಾಲಜಿ ಗಿವ್ಸ್ ಲೈಫ್ ಲೈನ್, 20% ಹ್ಯೂಮನ್ ಸೈಕಾಲಜಿ, ಇನ್ 20% ವಿಲ್ ಪವರ್. ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ. ದೈವಶಕ್ತಿ ಅನ್ನೋದೊಂದಿರುತ್ತೆ. ಆದರೆ ಈ ಸಲ ಯಾವ ದೈವಶಕ್ತಿಯು ಎಂಥದ್ದೇ ಮಾಡಿದ್ರು, ಯಾವ ಪೂಜೆ ಪುನಸ್ಕಾರ ಮಾಡಿದ್ರು ತಪ್ಸೋಕ್ಕೆ ಸಾಧ್ಯವಿಲ್ಲ. ಮೊಂಡ್ರು ಅವ್ರ ಹಳ್ಳಕ್ಕೆ ಬೀಳಬೇಕು ಅಂದರೆ ಇವ್ರ ಹಣೆ ಬರ ಬೀಳೇ ಬೀಳಕು, ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಇಷ್ಟು ನಡೆಯುತ್ತೆ. ಈ ಬಗ್ಗೆ ನಿಮ್ಮ ಜೊತೆ ಮತ್ತಷ್ಟು ಮಾತನಾಡ್ತೀನಿ. ಸೊ ವೀಕ್ಷಕರೇ, ಈ ಕುರಿತು ಇನ್ನಷ್ಟು ಚರ್ಚೆಯನ್ನು ನಾವು ಮುಂದುವರಿಸ್ತೀವಿ. ಆದರೆ ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.